నాకు లేదు, మా ఇంట్లో పదోటలు పవన్ కళ్యాణ్ గారికి ఉంటారు. ధర్మందే విజయం, పొత్తుదే గెలుపు, కూటమిదే పీఠం. జై హింద్. ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಅದ್ಧೂರಿ ಸ್ವಾಗತ. ಪ್ರಚಂಡ ವಿಜಯ ಸಾಧಿಸಿ ಬಂದ ಜನಸೇನೆಯ ಜನನಾಯಕನಿಗೆ ಅದ್ಧೂರಿ ಸ್ವಾಗತ. ಕಾರಿನಿಂದ ಬಂದು ಇಳಿಯುತ್ತಿದ್ದಂತೆ ಹೂವಿನ ಮಳೆ, ಸಾಕಿ ಬೆಳೆಸಿದ ಪ್ರೀತಿಯ ಅಮ್ಮನಿಂದ ಆರತಿಯ ಸ್ವಾಗತ. ತಾಯಿಯ ಸಮಾನರಾದ ಅತ್ತಿಗೆಯಿಂದ ವಿಜಯ ತಿಲಕ, ಜನರ ಪ್ರೀತಿ ಗಳಿಸಿದ ಮಗನಿಂದ ಹೆತ್ತ ತಾಯಿಗೆ ಬಿಗಿ ಅಪ್ಪುಗೆ. ಮಗ ಅಪ್ಪಿಕೊಳ್ಳುತ್ತಿದ್ದಂತೆ ಅಮ್ಮನ ಕಣ್ಣಂಚಲ್ಲಿ ಜಿನುಗಿದ ಆನಂದ ಬಾಷ್ಪ. ಅಣ್ಣ ಮುಂದೆ ಬರುತ್ತಿದ್ದಂತೆ ಅಣ್ಣನ ಕಾಲಿಗೆ ಬಿದ್ದ ದಿಗ್ವಿಜಯ ಸಾಧಿಸಿ ಬಂದ ತಮ್ಮ. ವಿಜಯ ದುಂದುಬಿ ಬಾರಿಸಿ ಬಂದ ಮುದ್ದಿನ ತಮ್ಮನಿಗೆ, ಅಣ್ಣನ ಪ್ರೀತಿಯ ಅಪ್ಪುಗೆ. ಈ ದೃಶ್ಯ ನೋಡಿ ಅಲ್ಲಿದ್ದವರ ಕಣ್ಣಾಲಿಗಳಲ್ಲಿ ಜಿನುಗಿದ ನೀರು. ಭಾವನ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದ ತಮ್ಮನ ಮಡದಿ. ಮುದ್ದಿನ ತಮ್ಮನಿಗೆ ಸಂತೋಷದ ಅಲೆಯಲ್ಲಿ ವಿಜಯ ಹಾರ. ಚಿಕ್ಕಪ್ಪನ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದ ಅಣ್ಣನ ಮಗ. ಕೊನೆಗೆ ತುಂಬು ಕುಟುಂಬದ ಚಂದದ ಛಾಯಾಚಿತ್ರ. ಈ ದೃಶ್ಯಗಳನ್ನ ನೋಡಿದಾಗ ಯಾವುದೋ ತೆಲುಗು ಸಿನಿಮಾದ ದೃಶ್ಯ ಅಂತ ನಿಮ್ಗೆ ಅನಿಸಿರಬಹುದು. ಸಿನಿಮಾದ ದೃಶ್ಯದ ರೀತಿಯೇ ಕಂಡರೂ ಇದು ಸಿನಿಮಾದ ದೃಶ್ಯ ಅಲ್ಲ. ಸಿನಿಮಾದವರೆಲ್ಲ ಈ ದೃಶ್ಯದಲ್ಲಿ ಇದ್ರೂ ಇದು ಸಿನಿಮಾದ ದೃಶ್ಯ ಅಲ್ಲ. ಇದು ಪವನ್ ಕಲ್ಯಾಣ್ಗೆ ತಮ್ಮ ಅಣ್ಣನ ಮನೆಯಲ್ಲಿ ಸಿಕ್ಕ ಸ್ವಾಗತ. ಮೆಗಾಸ್ಟಾರ್ ಚಿರಂಜೀವಿ ಮನೆಯಲ್ಲಿ ಕಂಡು ಬಂದ ಬೆಲೆ ಕಟ್ಟಲಾಗದ ದೃಶ್ಯಗಳಿದು. ಒಂದು ವೇಳೆ ಈ ಸಂಪೂರ್ಣ ದೃಶ್ಯಗಳನ್ನ ನೀವು ನೋಡಿದ್ರೂ ಖಂಡಿತವಾಗಿಯೂ ನಿಮ್ಮ ಕಣ್ಣಂಚಲ್ಲಿ ನೀರು ಜಿನುಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ದೃಶ್ಯಗಳು ಗಮನ ಸೆಳೆದಿದ್ದು ಸಂಸ್ಕಾರದ ವಿಚಾರಕ್ಕೆ. ಎಂತಹ ಸಂಸ್ಕಾರ ನೋಡಿ, ಅಣ್ಣ ತಮ್ಮಂದಿರ ನಡುವೆ ಎಂತಹ ಬಾಂಧವ್ಯ ಇದೆ ನೋಡಿ. ತಂದೆಯ ರೂಪದಲ್ಲಿ ಅಣ್ಣನನ್ನ ಕಾಣುವ ತಮ್ಮ ಅಣ್ಣನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾರೆ ಅಂದ್ರೆ ಅದರ ಹಿಂದೆ ಅಂತಹ ಸಂಸ್ಕಾರ ಇದೆ ಅಂತ ಅರ್ಥ. ಹೌದು, ಪವನ್ ಕಲ್ಯಾಣ್ ಜೀವನದಲ್ಲಿ ಅದೆಷ್ಟೇ ಸಾಧನೆ ಮಾಡಿದ್ರು ಸಂಸ್ಕಾರವನ್ನ ಎಂದೂ ಕೂಡ ಮರ್ತಿಲ್ಲ. ಇದೇ ಸಂಸ್ಕಾರ ಅವರನ್ನ ಆಂಧ್ರ ಪ್ರದೇಶದಲ್ಲಿ ಸಾಮ್ರಾಟನಾಗಿ ಮಾಡಿಬಿಟ್ಟಿದೆ. ಅವರ ಪಕ್ಷ ಸ್ಪರ್ಧಿಸಿದ ಎಲ್ಲ ಕ್ಷೇತ್ರದಲ್ಲೂ ಗೆದ್ದು ಬೀಗಿದೆ. ಈ ಮೂಲಕ ದೇಶದ ರಾಜಕೀಯ ಇತಿಹಾಸದಲ್ಲಿ ಹೊಸ ಚರಿತ್ರೆಯನ್ನೇ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಪವನ್ ಕಲ್ಯಾಣ್. ಪ್ರಧಾನಿ ಮೋದಿಯಂತೂ ಪವನ್ ಕಲ್ಯಾಣ್ ಅವರನ್ನ ಪವನಲ್ಲ ತೂಫಾನ್ ಅಂತ ಕರೆದು ಬಿಟ್ಟಿದ್ದಾರೆ. ಪವನ್ ಕಲ್ಯಾಣ್ ಈ ಗೆಲುವಿಗೋಸ್ಕರ ಬರೋಬ್ಬರಿ 10 ವರ್ಷ ಕಾದಿದ್ರು. ಅಣ್ಣ ಪಕ್ಷ ರಚನೆ ಮಾಡಿ ಕೈ ಸುಟ್ಟುಕೊಂಡ್ರು. ತಮ್ಮ ಪವನ್ ಕಲ್ಯಾಣ್ ಮಾತ್ರ ರಣರಂಗದಿಂದ ಓಡಿ ಹೋಗಲಿಲ್ಲ. ಈಗ ಆಂಧ್ರ ಪ್ರದೇಶದಲ್ಲಿ ಹೊಸ ಅಲೆಯನ್ನೇ ಸೃಷ್ಟಿಸಿದ್ದಾರೆ. ಅಷ್ಟಕ್ಕೂ ಪವನ್ ಕಲ್ಯಾಣ್ ಆಂಧ್ರ ಪ್ರದೇಶದಲ್ಲಿ ದಿಗ್ವಿಜಯ ಸಾಧಿಸಿದ್ದು ಹೇಗೆ? 10 ವರ್ಷದಿಂದ ಗೆಲ್ಲದೇ ಇರುವ ಪಕ್ಷ ಈ ಬಾರಿ ಜನರ ಮನಸ್ಸು ಗೆದ್ದಿದ್ದು ಹೇಗೆ? ಪವನ್ ಎಂಬ ಬಿರುಗಾಳಿಯ ಅಸಲಿ ಕಥೆಯನ್ನೇ ತೋರಿಸ್ತೀವಿ ನೋಡಿ. ಪವನಲ್ಲ ತೂಫಾನ್. ಹೌದು, ಇದು ಗಾಳಿಯಲ್ಲ, ಬಿರುಗಾಳಿ. ಇದು ನರೇಂದ್ರ ಮೋದಿ NDA ಸಭೆಯಲ್ಲಿ ಆಡಿದ ಮಾತು. NDA ಸಭೆಯಲ್ಲಿ ಪವನ್ ಕಲ್ಯಾಣ್ ಬಗ್ಗೆ ಗರ್ವದಿಂದಲೇ ಮಾತನಾಡಿದ್ರು ಮೋದಿ. ನರೇಂದ್ರ ಮೋದಿ ಹೇಳಿದಂತೆ ಆಂಧ್ರ ಪ್ರದೇಶದಲ್ಲಿ ಪವನ್ ಕಲ್ಯಾಣ್ ಒಂದು ರೀತಿ ಬಿರುಗಾಳಿ ಇದ್ದಂತೆ. ಆಂಗ್ರಿ ಯಂಗ್ ಮ್ಯಾನ್ ಲುಕ್, ಖಡಕ್ ಡೈಲಾಗ್, ಕಡ್ಡಿ ಮುರಿದಂತೆ ಮಾತನಾಡುವ ಶೈಲಿ ಅವರನ್ನ ತೆಲುಗು ಸಿನಿಮಾ ಕ್ಷೇತ್ರದಲ್ಲಿ ಸೂಪರ್ ಸ್ಟಾರ್ ಮಾಡಿತ್ತು. ಆದರೆ ರಾಜಕೀಯದಲ್ಲೂ ತನಗೆ ಇದೇ ರೀತಿಯ ಜನ ಬೆಂಬಲ ಸಿಗುತ್ತೆ ಅಂತ ಪವನ್ ಕಲ್ಯಾಣ್ ರಾಜಕೀಯ ಕ್ಷೇತ್ರಕ್ಕೆ ಧುಮುಕಿ ಬಿಡ್ತಾರೆ. ಆದರೆ ಸಿನಿಮಾ ಕ್ಷೇತ್ರದಲ್ಲಿ ಯಶಸ್ಸು ಸಿಕ್ಕಷ್ಟು ಬೇಗ ಅವರಿಗೆ ರಾಜಕೀಯದಲ್ಲಿ ಯಶಸ್ಸು ಸಿಗೋದಿಲ್ಲ. ಆ ಯಶಸ್ಸಿಗಾಗಿ ಬರೋಬ್ಬರಿ 10 ವರ್ಷ ಕಾಯಬೇಕಾಗಿ ಬಂತು. ಆದರೆ ಈ 10 ವರ್ಷದ ಬಳಿಕ ಸಿಕ್ಕ ಗೆಲುವು ಇದೆಯಲ್ಲ, ಅದು ದಿಗ್ವಿಜಯ. ಪವನ್ ಕಲ್ಯಾಣ್ ನೇತೃತ್ವದ ಜನಸೇನಾ ಪಕ್ಷ ಸ್ಪರ್ಧಿಸಿದ ಎಲ್ಲಾ ಕ್ಷೇತ್ರದಲ್ಲೂ ಗೆದ್ದು ಬೀಗಿದೆ. ಅಲ್ಲಿಗೆ ಜನಸೇನಾ ಪಕ್ಷದ ಸ್ಟ್ರೈಕ್ ರೇಟ್ 100%ಕ್ಕೆ 100. ಆಂಧ್ರ ಪ್ರದೇಶ ವಿಧಾನಸಭಾ ಚುನಾವಣೆಯಲ್ಲಿ 21 ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ದ ಜನಸೇನಾ ಪಕ್ಷ 21 ಕ್ಷೇತ್ರದಲ್ಲಿ ಕೂಡ ಗೆದ್ದು ಬೀಗಿದೆ. ಲೋಕಸಭಾ ಚುನಾವಣೆಯಲ್ಲಿ 2 ಕ್ಷೇತ್ರದಲ್ಲಿ ಸ್ಪರ್ಧಿಸಿ 2ರಲ್ಲೂ ಕೂಡ ಗೆದ್ದಿದೆ. ಆದರೆ ಈ ಪ್ರಚಂಡ ಗೆಲುವಿನ ಹಿಂದೆ 10 ವರ್ಷದ ಶ್ರಮ ಇದೆ. ಹೌದು, ಪವನ್ 2014ರಲ್ಲೇ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ರು.
ಜನಸೇನಾ ಅನ್ನುವ ಪಕ್ಷವನ್ನ ಕಟ್ಟಿದ್ರು. ಆಂಧ್ರ ಪ್ರದೇಶದಲ್ಲಿ ಸಿನಿಮಾ ಸ್ಟಾರ್ಗಳು ರಾಜಕೀಯಕ್ಕೆ ಬರೋದೇನು ಹೊಸ್ತಲ್ಲ. ಹೀಗೆ ಸಿನಿಮಾದಿಂದ ರಾಜಕೀಯಕ್ಕೆ ಬರುವವರಿಗೆ ಯಶಸ್ಸು ಕೂಡ ಅಷ್ಟೇ ದೊಡ್ಡ ಪ್ರಮಾಣದಲ್ಲೇ ಸಿಕ್ಕಿದೆ. ಪವನ್ ಕಲ್ಯಾಣ್ ಕೂಡ ಇದೇ ಕನಸು ಹೊತ್ತುಕೊಂಡು ರಾಜಕೀಯಕ್ಕೆ ಬಂದಿದ್ರು. ಆಂಧ್ರ ಪ್ರದೇಶ ವಿಭಜನೆಯಾದ ಸಂದರ್ಭದಲ್ಲಿ ಕಾಂಗ್ರೆಸ್ ವಿರುದ್ಧ ಸಿಡಿದೆದ್ದಿದ್ದ ಪವನ್ ಕಲ್ಯಾಣ್ ಬಿಜೆಪಿ ಹಾಗೂ ಟಿಡಿಪಿ ಜೊತೆ ಮೈತ್ರಿ ಮಾಡಿಕೊಂಡಿದ್ರು. ಆದರೆ ಈ ಮೈತ್ರಿ ತುಂಬಾ ದಿನ ಇರೋದಿಲ್ಲ. ಆಂಧ್ರ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನ ನೀಡುತ್ತೇನೆ ಅಂತ ಭರವಸೆ ಕೊಟ್ಟಿದ್ದ ಮೋದಿ ಆ ಭರವಸೆಯನ್ನ ಈಡೇರಿಸೋದಿಲ್ಲ. ಹೀಗಾಗಿ ಟಿಡಿಪಿ ಜೊತೆ ಪವನ್ ಕಲ್ಯಾಣ್ ಕೂಡ ಬಿಜೆಪಿಯಿಂದ ದೂರ ಬಂದಿದ್ರು. 2019ರಲ್ಲಿ ಬಿಜೆಪಿ ಜೊತೆ ಮೈತ್ರಿಯನ್ನ ಮಾಡಿಕೊಳ್ಳದೆಯೇ ಚುನಾವಣೆಯನ್ನ ಎದುರಿಸ್ತಾರೆ. ಈ ಚುನಾವಣೆಯಲ್ಲಿ ಪವನ್ ಕಲ್ಯಾಣ್ ಕೂಡ ಸ್ಪರ್ಧೆ ಮಾಡಿದ್ರು. 2 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ದ ಪವನ್ ಕಲ್ಯಾಣ್ 2 ಕ್ಷೇತ್ರದಲ್ಲಿ ಕೂಡ ಸೋಲ್ತಾರೆ. ಈ ಚುನಾವಣೆಯಲ್ಲಿ ಪವನ್ ಕಲ್ಯಾಣ್ ನೇತೃತ್ವದ ಜನಸೇನಾ ಪಕ್ಷ ಗೆದ್ದಿದ್ದು ಕೇವಲ 1 ಕ್ಷೇತ್ರದಲ್ಲಿ ಮಾತ್ರ. ಹೀಗೆ ಚುನಾವಣೆಯಲ್ಲಿ ಹೀನಾಯ ಸೋಲಾಗುತ್ತಿದ್ದಂತೆ ಸ್ವಪಕ್ಷದ ಸದಸ್ಯರೇ ಪವನ್ ಕಲ್ಯಾಣ್ ವಿರುದ್ಧ ತಿರುಗಿ ಬೀಳ್ತಾರೆ. ವಿರೋಧ ಪಕ್ಷದವರಂತೂ ಪವನ್ ಕಲ್ಯಾಣ್ ಅವರನ್ನ ಪಾರ್ಟ್ ಟೈಮ್ ಪೊಲಿಟಿಷಿಯನ್ ಅಂತ ಕರೆದು ಬಿಡ್ತಾರೆ. ಇಲ್ಲಿಂದ ಪವನ್ ಕಲ್ಯಾಣ್ ರಾಜಕೀಯವನ್ನ ಸೀರಿಯಸ್ ಆಗಿ ತೆಗೆದುಕೊಂಡು ಬಿಡ್ತಾರೆ. ಸಿನಿಮಾ ಕಡೆ ಫೋಕಸ್ ಕಡಿಮೆ ಮಾಡಿ ರಾಜಕೀಯದತ್ತ ಗಮನ ಹರಿಸ್ತಾರೆ. ಎಲ್ಲಿ ಸೋತಿದ್ದಾರೋ ಅಲ್ಲೇ ಗೆಲ್ಲುವ ಶಪಥ ಮಾಡ್ತಾರೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರಬಹುದು, ಪವನ್ ಕಲ್ಯಾಣ್ ಅವರ ಅಣ್ಣ ಚಿರಂಜೀವಿ ಕೂಡ ತನ್ನದೇ ಆದ ಒಂದು ಪಕ್ಷ ಕಟ್ಟಿದ್ರು. ಆ ಪಕ್ಷಕ್ಕೆ ಪ್ರಜಾರಾಜ್ಯಂ ಅನ್ನುವ ಹೆಸರು ಇಟ್ಟಿದ್ರು. ಆದರೆ ಚಿರಂಜೀವಿಗೆ ರಾಜಕೀಯದಲ್ಲಿ ಯಶಸ್ಸು ಸಿಗ್ಲೇ ಇಲ್ಲ. ಈ ಸಂದರ್ಭದಲ್ಲಿ ತುಂಬಾ ಜನ ಅಣ್ಣನಿಂದಲೇ ಏನೇನೂ ಆಗ್ಲಿಲ್ಲ, ಇನ್ನು ತಮ್ಮ ಏನ್ ಮಾಡ್ತಾನೆ ಅನ್ನುವ ಮಾತುಗಳನ್ನ ಆಡಿದ್ರು. ಆದರೆ ಪವನ್ ಕಲ್ಯಾಣ್ ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಳ್ಳಲಿಲ್ಲ. ಎಲ್ಲಿ ತಪ್ಪಾಗಿದೆ ಅದನ್ನ ತಿದ್ದಿಕೊಳ್ಳುವ ಪ್ರಯತ್ನ ಮಾಡ್ತಾರೆ. ಏನೆಲ್ಲ ಬದಲಾವಣೆಗಳನ್ನ ಮಾಡಬೇಕು ಆ ಬದಲಾವಣೆಗಳನ್ನ ಚರ್ಚೆ ಮಾಡಿ ತನ್ನ ಪಕ್ಷದ ಸದಸ್ಯರ ಜೊತೆ ಚರ್ಚಿಸಿ ಬದಲಾವಣೆ ಮಾಡ್ತಾರೆ. ಈ ಬಾರಿ ತುಂಬಾನೇ ಲೆಕ್ಕಾಚಾರ ಮಾಡಿ ಚುನಾವಣೆಗೆ ಧುಮುಕ್ತಾರೆ. ಬಿಜೆಪಿ ಜೊತೆ ಹಳಸಿದ್ದ ಸಂಬಂಧವನ್ನ ಸರಿ ಮಾಡಿಕೊಂಡು ಈ ಬಾರಿ ಟಿಡಿಪಿ ಹಾಗೂ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಳ್ತಾರೆ. ಸೀಟು ಹಂಚಿಕೆ ವೇಳೆ ಕೂಡ ಚೌಕಾಸಿ ಕೂಡ ಮಾಡೋದಕ್ಕೆ ಹೋಗೋದಿಲ್ಲ. ಟಿಡಿಪಿ ಹಾಗೂ ಬಿಜೆಪಿ ಯಾವ ಕ್ಷೇತ್ರವನ್ನ ಬಿಟ್ಟುಕೊಟ್ಟಿತ್ತೋ ಆ ಕ್ಷೇತ್ರಗಳಲ್ಲಿ ಮಾತ್ರ ಸ್ಪರ್ಧೆ ಮಾಡ್ತಾರೆ. ಹೀಗಾಗಿ ಕೊನೆಗೆ ಜನಸೇನಾ ಪಕ್ಷಕ್ಕೆ ಕೇವಲ 21 ಸೀಟುಗಳು ಮಾತ್ರ ಸಿಕ್ಕಿತ್ತು. ಆದರೆ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ತನಗೆ ಕೊಟ್ಟ ಕ್ಷೇತ್ರದಲ್ಲಿ ಭರ್ಜರಿಯಾಗಿ ಪ್ರಚಾರ ಮಾಡ್ತಾರೆ. ಚುನಾವಣೆಗೆ 2 ತಿಂಗಳು ಮೊದಲೇ ಆಂಧ್ರ ಪ್ರದೇಶದ ಮೂಲೆ ಮೂಲೆಯನ್ನ ಸಂಚರಿಸ್ತಾರೆ. ಜಗನ್ ಮೋಹನ್ ರೆಡ್ಡಿ ವಿರುದ್ಧ ಗರ್ಜಿಸ್ತಾರೆ. ಪವನ್ ಕಲ್ಯಾಣ್ ಹೋದ ಕಡೆಯಲ್ಲೆಲ್ಲ ಜನ ಸೇರ್ತಾರೆ. ಆಂಧ್ರದಲ್ಲಿ ಸಿನಿಮಾ ಸ್ಟಾರ್ಗಳಿಗೆ ಇರುವ ಇಮೇಜ್ ಬೇರೆ ರೀತಿಯೇ ಇದೆ. ಹೀಗಾಗಿ ಪವನ್ ಕಲ್ಯಾಣ್ 2 ತಿಂಗಳ ಕಾಲ ವಿಶ್ರಾಂತಿ ತೆಗೆದುಕೊಳ್ಳದೆ ಕೇವಲ ತನ್ನ ಅಭ್ಯರ್ಥಿಗಳು ಸ್ಪರ್ಧೆ ಮಾಡುತ್ತಿರುವ ಕ್ಷೇತ್ರಗಳು ಮಾತ್ರವಲ್ಲ, ಬಿಜೆಪಿ ಹಾಗೂ ಟಿಡಿಪಿ ಅಭ್ಯರ್ಥಿಗಳ ಕ್ಷೇತ್ರದಲ್ಲಿ ಕೂಡ ಹೋಗಿ ಪ್ರಚಾರ ಮಾಡ್ತಾರೆ. ಪ್ರಚಾರ ಸಭೆಗಳಲ್ಲಿ ಅಕ್ಷರಶಃ ಆರ್ಭಟ ಮಾಡ್ತಾ ಇದ್ರು. ಪವನ್ ಕಲ್ಯಾಣ್ ಖಡಕ್ ಮಾತುಗಳಿಗೆ ಜನ ಶಿಳ್ಳೆ ಚಪ್ಪಾಳೆ ಹೊಡಿತಾ ಇದ್ರು. ಮುಂದೆ ನಡೆದಿದ್ದು ಇತಿಹಾಸ. ಈಗ ಪವನ್ ಕಲ್ಯಾಣ್ ಆಂಧ್ರ ರಾಜಕೀಯದಲ್ಲಿ ಹೊಸ ಅಲೆಯನ್ನ ಮೂಡಿಸಿಬಿಟ್ಟಿದ್ದಾರೆ. ಚಂದ್ರಬಾಬು ನಾಯ್ಡು ಜೊತೆಗೆ ಆಂಧ್ರ ವಿಧಾನಸಭೆಯಲ್ಲಿ ಪವನ್ ಕಲ್ಯಾಣ್ ಸರ್ಕಾರ ರಚನೆ ಮಾಡಲಿದ್ದಾರೆ. ಅಷ್ಟೇ ಅಲ್ಲ, ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಸ್ಥಾನ ಪವನ್ ಕಲ್ಯಾಣ್ಗೆ ಸಿಗುವ ಸಾಧ್ಯತೆ ಇದೆ. ಈ ಪ್ರಚಂಡ ಗೆಲುವಿನ ಮಧ್ಯೆ ಪವನ್ ಕಲ್ಯಾಣ್ ಪ್ರಚಾರಕ್ಕೆ ಬಳಸಿದ್ದ ಟ್ರಕ್ ಕೂಡ ಸುದ್ದಿಯಾಗುತ್ತಿದೆ. ಈ ಟ್ರಕ್ಕಿಗೆ ವಾರಾಹಿ ಅನ್ನುವ ಹೆಸರಿಟ್ಟಿದ್ರು. ಪವನ್ ಕಲ್ಯಾಣ್ ಅವರು ತಮ್ಮ ಚುನಾವಣಾ ಪ್ರಚಾರ ವಾಹನ ವಾರಾಹಿಗೆ ಪೂಜೆ ಮಾಡಿ ಚುನಾವಣಾ ಪ್ರಚಾರವನ್ನ ಭರ್ಜರಿಯಾಗಿ ಪ್ರಾರಂಭಿಸಿದ್ರು. ಚುನಾವಣಾ ಪ್ರಚಾರಕ್ಕೆಂದೇ ಸಿದ್ಧಪಡಿಸಲಾದ ವಾಹನಕ್ಕೆ ಭಕ್ತಿಯಿಂದ ಪೂಜೆ ಮಾಡಲಾಗಿತ್ತು. ಇಲ್ಲಿ ವಾರಾಹಿ ಅಂದರೆ ದೇವಿಯ ಹೆಸರು. ಈ ವಾರಾಹಿ ಅನ್ನುವ ಹೆಸರು ಕೂಡ ಪವನ್ ಕಲ್ಯಾಣ್ ಅವರ ಕೈ ಹಿಡಿದಿದೆ ಅಂತ ಅಭಿಮಾನಿಗಳು ಮಾತನಾಡಿಕೊಳ್ತಾ ಇದ್ದಾರೆ. ಅದೇನಿರಲಿ, ಆಂಧ್ರ ಪ್ರದೇಶದ ರಾಜಕೀಯದಲ್ಲಿ ಹೊಸ ಶಕೆ ಶುರುವಾಗಿದೆ. ಪವನ್ ಕಲ್ಯಾಣ್ ದಶಕದ ಬಳಿಕ ರಾಜಕೀಯ ಕ್ಷೇತ್ರದಲ್ಲಿ ಗೆದ್ದು ಬೀಗಿದ್ದಾರೆ. ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲೂ ಪವನ್ ಕಲ್ಯಾಣ್ ಸದ್ದು ಮಾಡ್ತಾ ಇದ್ದಾರೆ. ಈಗ ಸಿಕ್ಕ ಯಶಸ್ಸನ್ನ ಪವನ್ ಕಲ್ಯಾಣ್ ಯಾವ ರೀತಿ ಮುಂದುವರಿಸಿಕೊಂಡು ಹೋಗ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ನಿಮ್ಮ ಪ್ರಕಾರ ಪವನ್ ಕಲ್ಯಾಣ್ ರಾಜಕೀಯದಲ್ಲಿ ದೊಡ್ಡ ಮಟ್ಟಿನ ಹೆಸರು ಮಾಡ್ತಾರಾ? ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.